ಮಕ್ಕಳ ಪ್ರೀವಿಯಸ್ ನಾನೊಂದು ವಿಡಿಯೋ ಅಲ್ಲಿ ನಿಮ್ಮ ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮ್ ಅಂದ್ರೆ ಕೆಮಿಸ್ಟ್ರಿಲಿ 95% ಅಬೌ ಹೆಂಗ್ ಸ್ಕೋರ್ ಮಾಡೋದು ಅಂತ ಕೆಲವೊಂದು ಟಿಪ್ಸ್ ನ ಕೊಟ್ಟಿದ್ದೆ. ಆ ಒಂದು ವಿಡಿಯೋಲಿ ನನಗೆ ತುಂಬಾ ಕಮೆಂಟ್ಸ್ ಬಂದಿತ್ತು, ಸರ್ ನನಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಮಿಡ್ ಟರ್ಮ್ ಗೆ ಅಂತ, ಸೊ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ PDF ಕೊಡಿ ಸರ್ ಅಂತ. ಓಕೆ, ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡೆ ನಾನು. ಸೊ ನಿಮಗೆ ಕೆಲವೊಂದು ವಿಡಿಯೋಸ್ ನ ತಗೊಂಡ್ಬರೋಣ, ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋಸ್ ನ ತಗೊಂಡ್ಬರೋಣ ಅಂತ ಸೊ ಒಂದು ವಿಡಿಯೋ ಮಾಡ್ತಾ ಇದೀನಿ. ಈ ಒಂದು ವಿಡಿಯೋಲಿ ಮಕ್ಕಳ ನಾನು ಪರ್ಟಿಕ್ಯುಲರ್ಲಿ ಸ್ಟ್ರಕ್ಚರ್ ಆಫ್ ಆಟಮ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಕೊಡ್ತಾ ಇದೀನಿ. ಸೊ ನಾನು ಇವಾಗಿಂದ ಯಾವ ಒಂದು ಕ್ವಶನ್ಸ್ ಗಳು ನಿಮ್ಗೆ ಕೊಡ್ತಾ ಹೋಗ್ತೀನಲ್ಲ ಡಿಫ್ರೆಂಟ್ ಚಾಪ್ಟರ್ಸ್, ಆ ಕ್ವಶನ್ಸ್ ಬರೀ ಮಿಡ್ ಟರ್ಮ್ ಮಾತ್ರ ಅಲ್ಲ, ಈವನ್ ನಿಮ್ಮ ಫೈನಲ್ ಎಕ್ಸಾಮ್ಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಸೊ ನಾವು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಮಕ್ಕಳ ನಾವು ಈ ಒಂದು ವಿಡಿಯೋಲಿ ಎಕ್ಸ್ಪೆಷಲಿ 2 marks 3 marks ಅಂಡ್ 5 marks ನ ಡಿಸ್ಕಸ್ ಮಾಡ್ತಾ ಇದೀವಿ. ಓಕೆನಾ? ಸೊ ನಿಮ್ಗೆ ಇನ್ ಕೇಸ್ 1 marks ಬೇಕಿತ್ತು ಅಂದ್ರೆ, ಲೈಕ್ ಎಕ್ಸಾಂಪಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ಸ್ ಬೇಕಿತ್ತು ಅಂದ್ರೆ, ಸೊ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು 1 marks ಕ್ವಶನ್ಸ್ ಅಂತ ಅಲ್ಲ, ಇಲ್ಲ 1 mark ಅಂತ ಮೆನ್ಷನ್ ಮಾಡಿ, 1 mark ಅಂತ ಮೆನ್ಷನ್ ಮಾಡಿ. ಸೊ ನಾನು ಆ ಒಂದು ವಿಡಿಯೋ ಜೊತೆನೂ ನಾನು ಬರ್ತೀನಿ. ಓಕೆನಾ? ಸೊ ಈ ಒಂದು ಚಾಪ್ಟರ್ ನಾವು 2 marks 3 marks ಅಂಡ್ 5 marks ನ ಡಿಸ್ಕಸ್ ಮಾಡೋಣ. ಸೊ 2 marks ಕ್ವಶನ್ಸ್ ಅಂತ ಬಂದಾಗ, ಸೊ ಎಲೆಕ್ಟ್ರಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ನ ಕ್ಯಾಲ್ಕುಲೇಟ್ ಮಾಡೋದಾಗಿರ್ಬೋದು, ಐಸೋಟೋಪ್ಸ್ ಐಸೋಬಾರ್ಸ್ ಐಸೋಟೋನ್ಸ್ ಮೇಲೆ ಕೇಳ್ತಾರೆ ಅಂದ್ರೆ 2 marks ಕ್ವಶನ್ ಅಲ್ಲಿ. ಅಂಡ್ ಲಿಮಿಟೇಷನ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇಲ್ಲಿ ಐಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂಡ್ ತುಂಬಾ ಸತಿ ರಿಪೀಟ್ ಆಗಿದೆ ಈ ಕ್ವಶನ್. ದೆನ್ ಮಕ್ಕಳ ಕ್ವಾಂಟಮ್ ನಂಬರ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಅಂಡ್ ಆಫ್ಬೂ ಪ್ರಿನ್ಸಿಪಲ್ ಅಂಡ್ ಪೊಲೀಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಮೇಲೆ ಕೂಡ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಅಂಡ್ ಈವನ್ ಅನ್ಸ್ ರೂಲ್ ಮೇಲೂ ನೆನ್ಪಿಟ್ಕೊಳ್ಳಿ, ಅಂದ್ರೆ ಕ್ವಶನ್ಸ್ ನ ಸೊ ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಡಿ ಬ್ರೋಗ್ಲಿ ಕಾನ್ಸೆಪ್ಟ್ ಇಂದನು ಕೇಳ್ತಾರೆ ಅಂಡ್ ರಿಡ್ಬರ್ಗ್ ಈಕ್ವೇಷನ್ ಕೇಳ್ತಾರೆ ಅಂಡ್ ಅದು ಟರ್ಮ್ಸ್ ನ ಎಕ್ಸ್ಪ್ಲೇನ್ ಮಾಡಕ್ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಸೊ ಆಂಗುಲರ್ ಅಂದ್ರೆ ನೋಟ್ಸ್, ನಂಬರ್ ಆಫ್ ನೋಟ್ಸ್ ನ ಕಂಡುಹಿಡಿಯೋದು, ಅಂದ್ರೆ ನಂಬರ್ ಆಫ್ ಆಂಗುಲರ್ ನೋಟ್ಸ್ ಎಷ್ಟಿದೆ, ನಂಬರ್ ಆಫ್ ರೇಡಿಯಲ್ ನೋಟ್ಸ್ ಎಷ್ಟಿದೆ, ಸೊ ಇದನ್ನ ಕೂಡ ಕ್ಯಾಲ್ಕುಲೇಟ್ ಮಾಡುವಂತ ಕ್ವಶನ್ಸ್ ನ ಕೇಳ್ತಾರೆ. ನಂತರ ನಾವು 3 marks ಕ್ವಶನ್ಸ್ ನ ನೋಡಿದ್ರೆ 3 postulates ಅಂದ್ರೆ postulates ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ ಅಜಿಮುಥಾಲ್ ಅಂಡ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್ ಇಲ್ಲ ಕ್ಯಾನಲ್ ರೇಸ್ ಕೇಳ್ತಾರೆ, ಎರಡರಲ್ಲಿ ಯಾವ್ದಾದ್ರು ಒಂದು ಕೇಳಬಹುದು. ಇಲ್ಲ postulates ಆಫ್ ರೂದರ್ಫೋರ್ಡ್ ಇಲ್ಲ ಲಿಮಿಟೇಷನ್ಸ್ ಆಫ್ ರೂದರ್ಫೋರ್ಡ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಅಂದ್ರೆ ರೂದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಮೇಲೆ ಕ್ವಶನ್ಸ್ ನ ಕೇಳ್ತಾರೆ. ನಂತರ ಫೋಟೋ ಎಲೆಕ್ಟ್ರಿಕ್ ಅಫೆಕ್ಟ್ ಮೇಲೆ ಅಬ್ಸರ್ವೇಷನ್ ಅಂಡ್ ಈವನ್ ರೂದರ್ಫೋರ್ಡ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಮೇಲೆ ಅಬ್ಸರ್ವೇಷನ್ ನ ಕೇಳಬಹುದು. ನಂತರ ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಲ್ಲಿ ಸೊ ಯಾವ ಒಂದು ರೀಜನ್ ಅಂದ್ರೆ ಯಾವ ಒಂದು ಸೀರೀಸ್ ಯಾವ ರೀಜನ್ ಅಲ್ಲಿ ಬರುತ್ತೆ ಅಂತ ಕೇಳಬಹುದು. ಅಂದ್ರೆ ಲೈಮನ್ ಬಾಸ್ಕನ್ ಮತ್ತೆ ಲೈಕ್ ಬಾಲ್ಮರ್ ಸೀರೀಸ್ ಇದೆಯಲ್ಲ, ಸೊ ಅದರಲ್ಲಿ UV ರೀಜನ್ ಯಾವ ಒಂದು ಸೀರೀಸ್ ಅಲ್ಲಿ ಬರುತ್ತೆ, ವಿಸಿಬಲ್ ರೀಜನ್ ಯಾವ ಸೀರೀಸ್ ಅಲ್ಲಿ ಬರುತ್ತೆ, ಇನ್ಫ್ರಾರೆಡ್ ರೀಜನ್ ಯಾವ ಸೀರೀಸ್ ಅಲ್ಲಿ ಬರುತ್ತೆ ಅಂತ ಕ್ವಶನ್ ಕೇಳಬಹುದು. ನಂತರ ನಮ್ಮ ಪ್ರಾಬ್ಲಮ್ ನ್ಯೂಮರಿಕಲ್ ಪಾರ್ಟ್, ಈ ಒಂದು ಚಾಪ್ಟರ್ ನ್ಯೂಮರಿಕಲ್ ಪಾರ್ಟ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನ್ಯೂಮರಿಕಲ್ಸ್ ತುಂಬಾ ಸತಿ ಈ ಚಾಪ್ಟರ್ ನ ರಿಪೀಟ್ ಆಗಿದೆ. ಆಯ್ತಾ? ಇಲ್ಲಿ ನೀವು ನೋಡಿದ್ರೆ ಸೊ ವೇವ್ ಲೆಂತ್ ಕಂಡುಹಿಡಿಯೋದಾಗಿರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು, ಮತ್ತೆ ವೇವ್ ಲೆಂತ್ ಬಗ್ಗೆ ಕೇಳಿದ್ದಾರೆ. ಅಂಡ್ ನೆಕ್ಸ್ಟ್ ಐಸನ್ಬರ್ಗ್ ಅನ್ಸರ್ಟನಿಟಿ ಅಂದ್ರೆ ಅನ್ಸರ್ಟನಿಟಿ ಮೇಲೆ ಕೂಡ ಕ್ವಶನ್ಸ್ ನ ಕೇಳ್ತಾರೆ. ನೆಕ್ಸ್ಟ್ ಮಕ್ಕಳ ಇಲ್ಲಿ ನೋಡಿ ಅನ್ಸರ್ಟನಿಟಿ ಇನ್ ಪೊಸಿಷನ್ ಅಂಡ್ ಅನ್ಸರ್ಟನಿಟಿ ವೆಲಾಸಿಟಿ ಮೇಲೆ ಕೇಳಿದ್ದಾರೆ. ದೆನ್ ಇನ್ನೇನ್ ಕೇಳಿದ್ದಾರೆ, ರೇಡಿಯಸ್ ನ ಕಂಡುಹಿಡಿಯ ಕೇಳಿದ್ದಾರೆ, ರೇಡಿಯಸ್ ಆಫ್ ದಿ ಆರ್ಬಿಟ್ ಅದ್ರ ಮೇಲೆ ಕೂಡ ಕ್ವಶನ್ಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಅಂಡ್ ಈವನ್ ವೇವ್ ಲೆಂತ್ ನ ಡಿಟರ್ಮೈನ್ ಮಾಡಕ್ ಹೇಳಿರ್ತಾರೆ. ಹಿಂಗೆ ಸೊ ಇವಾಗ ಒಂದು ಆರ್ಬಿಟ್ ಇಂದ ಇನ್ನೊಂದು ಆರ್ಬಿಟ್ ಗೆ ಏನಾಗ್ತದೆ, ಎಲೆಕ್ಟ್ರಾನ್ ಜಂಪ್ ಆಗ್ತದೆ, ಸರ್ಟೈನ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಆ ಒಂದು ಎನರ್ಜಿಲಿ ವೇವ್ ಲೆಂತ್ ಎಷ್ಟು ಅಸೋಸಿಯೇಟ್ ಆಗಿದೆ ಅದ್ರ ಮೇಲೆ ಕೂಡ ಕ್ವಶನ್ಸ್ ನ ಕೇಳ್ತಾರೆ. ಸೊ ಈ ಒಂದು ಲೈಕ್ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೊಂತೀನಿ. ಈ ಒಂದು PDF ನಿಮ್ಗೆ ಬೇಕಿದ್ರೆ ಮಕ್ಕಳ ಸೊ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ PDF ಅಂತ ಮೆನ್ಷನ್ ಮಾಡಿ. ಸೊ ಈ ಒಂದು PDF ನ ನಾನು ನಮ್ಮ PW ವಾಟ್ಸ್ಆಪ್ ಕನ್ನಡ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಹಂಗೆ ಮಕ್ಕಳ ಇಲ್ಲಿ ನಮ್ಮ ಹತ್ರ ನಿಮ್ಮ ಫಸ್ಟ್ PU ಮಕ್ಕಳು ಯಾರ್ಯಾರು ಇದ್ದೀರೋ ಅವ್ರಿಗೆ ಅಂತ ಎಕ್ಸ್ಕ್ಲೂಸಿವ್ಲಿ ನಮ್ಮ ಹತ್ರ ಅರ್ಜುನ KCET ಬ್ಯಾಚ್ ಇದೆ. ಈ ಒಂದು ಬ್ಯಾಚ್ ನಾವು 4499 ಸೊ ಇಷ್ಟಕ್ಕೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅಂಡ್ ಈ ಬ್ಯಾಚ್ ಅಲ್ಲಿ ನಿಮ್ಗೆ ಸೊ ಎಕ್ಸ್ಪರ್ಟ್ ಲೆಕ್ಚರರ್ಸ್ ಇಂದ ಸೊ ಗೈಡೆನ್ಸ್ ಆಗಿರ್ಬೋದು, ಲೆಕ್ಚರಿಂಗ್ಸ್ ಆಗಿರ್ಬೋದು. ಅಂಡ್ ಮಕ್ಕಳ ಇಲ್ಲಿ ನಿಮ್ಗೆ 24/7 ಸೊ ಡೌಟ್ ಇಂಜಿನ್ ಇರುತ್ತೆ, ನೀವು ಪ್ರತಿಯೊಂದು ಡೌಟ್ಸ್ ನ ಕ್ಲಿಯರ್ ಮಾಡ್ಕೋಬಹುದು. ಅಂಡ್ ಇದು ನಿಮ್ಮ KCET ಫ್ಯೂಚರ್ ನಿಮ್ಮ KCET ಲಿ ಒಳ್ಳೆ ರ್ಯಾಂಕ್ ಸೆಕ್ಯೂರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಅಂಡ್ ಈವನ್ ಕೂಡ ನಿಮ್ಮ ಒಂದು ಫಸ್ಟ್ PUC ಎಕ್ಸಾಮ್ ಅಲ್ಲಿ ಟಾಪ್ ಬರೋಕೆ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಬೇಗ ಎನ್ರೋಲ್ ಆಗಿ, ಸೊ ಒಂದು ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಮಕ್ಕಳು.